ನಾನು ಅಕ್ಕ ನಮ್ನ ಇಷ್ಟು ಬೇಗ ಬಿಟ್ಟು ಹೋಗ್ತಾಳೆ ಅಂತ ಗೊತ್ತಿದ್ರೆ ನನ್ನ ಅರ್ಧ ಆಯುಸ ಅವಳು ಕೊಟ್ಬಿಡ್ತಿದ್ದೆ ಶ್ರೀ. ಸಮಾಧಾನ ಮಾಡ್ಕೊಳ್ಳಿ ಮಿಸ್ಸು. ಅಷ್ಟಕ್ಕೂ ನಾವೇನ್ ಇಟ್ಟಿರ್ಲಿ. ಏನೇ ಆದ್ರೂ ಸಾವನ್ ತಡೆಯೋ ಶಕ್ತಿ ಮನ್ಸಿಗೆ ಇಲ್ಲಲ್ಲ ಮಿಸ್ಸು. ನಮಗೆ ಬೇಕಾದವ್ರಿಗೆ ಏನ ಕಷ್ಟ ಅಂತ ಗೊತ್ತಾದ್ರೆ ನಮ್ಮ ಅರ್ಧ ಆಯುಸ್ನ ಬೇಕಾದ್ರೆ ಕೊಟ್ಟು ಕಾಪಾಡೋ ಪ್ರಯತ್ನ ಮಾಡ್ಬಿಡ್ತೀವಿ. ಆದ್ರೆ ಆ ಶಕ್ತಿ ನಮ್ಗೆ ಇಲ್ವಲ್ಲ ಮಿಸ್ಸು. ಹುಟ್ಟಾಗಿಂದ ಇಲ್ಲಿವರೆಗೂ ಸಹನಾ ಅಕ್ಕ ತನ್ನ ಜೀವನದಲ್ಲಿ ಯಾವತ್ತೂ ಖುಷಿ ಅನ್ನೋದೇ ನೋಡಿಲ್ಲ. ಈಗಲೂ ಕೊನೆಗೆ ಕಷ್ಟದಲ್ಲೇ ಪ್ರಾಣ ಬಿಟ್ಬಿಟ್ಲು. ಅದನ್ನ ನಾನು ಹೇಗೆ ಸಹಿಸ್ಕೊಳ್ಳಿ ಶ್ರೀ? ಅವಳು ಇತ್ತೀಚೆಗೆ ಗಟ್ಟಿ ಆಗಿದ್ನ ನೋಡಿ ನಂಗೆ ತುಂಬಾ ಖುಷಿ ಆಗ್ತಿತ್ತು. ಆದ್ರೆ ಹಿಂದೆ ಇದ್ದಿದ್ದ ತಯಾರಿ ಇದಕ್ಕೆ ಅಂತ ಈಗ ಗೊತ್ತಾಗ್ತಿದೆ. ಎಲ್ಲರೂ ನನ್ನ ಗಟ್ಟಿ ಹುಡುಗಿ ಅನ್ಕೋತಾರೆ. ಆದ್ರೆ ನಾನೇನಾದ್ರೂ ಸಹನಾ ಅಕ್ಕನ ಪರಿಸ್ಥಿತಿಲಿ ಇದ್ದಿದ್ರೆ ಯಾವತ್ತೂ ಮನೆ ಬಿಟ್ಟು ಹೋಗೋ ನಿರ್ಧಾರ ತಗೋತಿರ್ಲಿಲ್ಲ. ನೀನ್ ಯಾಕಕ್ಕ ಇಂಥ ನಿರ್ಧಾರ ತಗೊಂಡೆ? ಸಮಾಧಾನ ಮಾಡ್ಕೊಳ್ಳಿ ಮಿಸ್ಸು. ಈಡ್ಬುರ್ನೆ ನಮ್ನೆಲ್ಲ ಬಿಟ್ಟೋವರ್ ಅನ್ನೋದು ನಂಬೋದು ಕಷ್ಟನೇ. ಆದ್ರೆ ಕಣ್ಮುಂದೆ ಹಿಂಗೆಲ್ಲ ಆದ್ಮ್ಯಾಕೆ ನಂಬೇಕಲ್ವೇ? ನಿಮ್ಗೆ ಗೊತ್ತಾ ಶ್ರೀ, ಅಕ್ಕ ನಂಗೋಸ್ಕರ ಸುಮ್ಮಂಗೋಸ್ಕರ ತಾನು ಓದೋದನ್ನೇ ಬಿಟ್ಬಿಟ್ಲು. ಅವನ ಸ್ಥಾನದಲ್ಲಿ ನಿಂತು ನಮ್ಮಿಬ್ರಿಗೂ ಸಹಾಯ ಮಾಡಿದ್ಲು. ಆದ್ರೆ ನಮಗ ಅವಳ ಜೀವನ ಸಹಾಯ ಮಾಡಕ್ ಆಗ್ಲಿಲ್ವಲ್ಲ. ಮಿಸ್ಸು, ನೀವೇ ಹಿಂಗ್ ಹೇಳ್ತಿದ್ರೆ ಇನ್ನು ಅವನ ಸ್ಥಿತಿ ಹೆಂಗೋ ಅನ್ಸ್ತಿದೆ. ಸಮಾಧಾನ ಮಾಡ್ಕೊಳ್ಳಿ ಮಿಸ್ಸು. ಸಹನಾ ಅಕ್ಕ ಮತ್ತೆ ಅವ್ವ ಇಬ್ರು ಕಷ್ಟ ಪಡಕ್ಕೆ ಹುಟ್ಟಿದ್ರು ಅನ್ಸುತ್ತೆ. ಈ ಪರಿಸ್ಥಿತಿಲಿ ನಾನು ಅವ್ವನ ಸಮಾಧಾನ ಮಾಡೋಣ ಅಂದ್ರೆ ಅವಳಂಗ್ ಮುಖ ಕೊಟ್ಟು ಮಾತಾಡದೆ ಇರೋ ಹಾಗೆ ಅವಳ ಮಾತ್ ವಿರುದ್ಧ ನಡ್ಕೊಂಡ್ ಬಿಟ್ಟಿದೆ. ಶ್ರೀ, ಇವಾಗ ಏನಾದ್ರೂ ಒಂದ್ಸಲ ನಂಗೆ ಅವ್ವನ್ ಮನೆಗೆ ಹೋಗೋ ಅವಕಾಶ ಸಿಕ್ಕಿದ್ರೆ ನಾನು ಇನ್ಯಾವತ್ತೂ ಅವಳನ್ನ ಬಿಟ್ಟು ಎಲ್ಲೂ ಹೋಗಲ್ಲ. ಅವಳ ಮಡ್ಲಲ್ಲೇ ಮಗು ತರ ಮಲ್ಕೊಂಡ್ ಬಿಡ್ತೀನಿ. ನಿಮ್ಗೆ ಯಾವಾಗ ಬೇಕೋ ಅವಾಗ ಅವನ್ ತಾವ್ ಹೋಗ್ಬೋದು. ಈಗ ನೀವೇ ನೋಡಿದ್ರಲ್ಲ, ಇವತ್ತಿನ ಈ ಸ್ಥಿತಿಗೆ ನೀನು ಕಾರಣ. ಇಲ್ಲ, ಅವಳಿಗೂ ಸ್ವಲ್ಪ ಸಮಯ ಬೇಕು. ನಂಗೂ ಸಮಾಧಾನ ಮಾಡೋ ಶಕ್ತಿ ಇಲ್ಲ ಶ್ರೀ. ಅವಳು ಯಾರ ಮಾತು ಕೇಳೋ ಪರಿಸ್ಥಿತಿಲಿಲ್ಲ. ಈಗ ಸಮಯನೇ ಎಲ್ಲ ಸರಿ ಮಾಡ್ಬೇಕು ಅಷ್ಟೆ. ಆದ್ರೆ ಅಕ್ಕನ ವಿಷಯದಲ್ಲಿ ಸಮಯಗೂ ಆ ಶಕ್ತಿ ಇದೆಯೋ ಇಲ್ವೋ ಅಂತ ನಂಗೆ ಗೊತ್ತಿಲ್ಲ. ಅಕ್ಕ ನಮ್ನೆಲ್ಲ ಬಿಟ್ಟು ಹೋಗಿದಾಳೆ ಅನ್ನೋ ಸತ್ಯನ ಜೀವನ ಪೂರ್ತಿ ನಾನು ಒಪ್ಕೊಳಕ್ ಆಗುತ್ತೋ ಇಲ್ವೋ ಅನ್ನೋದು ನಂಗೆ ಗೊತ್ತಿಲ್ಲ ಶ್ರೀ, ಗೊತ್ತಿಲ್ಲ.
ಅವ್ವ ಈ ಒಂದು ತುತ್ಕೋಸ್ಕರ ನೀನು ಯಾವತ್ತೂ ನನ್ನ ಕಷ್ಟ ಪಡ್ದೇ ಇರಂಗೆ ನೋಡ್ಕೊಂಡಿದ್ಯಾ. ನೀನಲ್ಲಿ ಊಟ ಮಾಡಿದ್ಯೋ ಇಲ್ವೋ? ಈಗ ನನ್ನ ಬದುಕಿನಾಗೆ ಒಂದೊತ್ತು ಊಟದ ಜೊತೆಗೆ ಒಪ್ಪಂದ ಆಗೈತೆ. ಇದನ್ನ ನನ್ನ ಕೈನಾಗ ಬಿಡಕ್ ಆಗಕ್ಕಿಲ್ಲ ಕಣವ್ವ. ಸಾನಾ, ಅವ್ವ ಅವ್ವ ಬ್ರಹ್ಮಾಂಡದಷ್ಟು ಪಿರೋತಿ ನಮ್ಮೇಲೆ ಮಡ್ಕೊಂಡು ಅವನು ಯಾಕವ್ವ ಬಿಟ್ಟೋದೆ? ಅಳ್ಬಾರ್ದು ಅಳ್ಬಾರ್ದು, ಕೂತ್ಕೊ. ಬ್ಯಾಡವ್ವ. ಬರ್ಸದ ಯಾರು ಬೇಡ ಅಂದರೆ ನಿಮಗ? ಸುಮ್ತೀನಿ. ಮೊದ್ಲು ನೀನ್ ತಿನ್ನು. ನೀನ್ ತಿನ್ನೋ ಗಂಟ ನಾನು ತಿನ್ನಲ್ಲ. ಆಯ್ತು. ಚಂದಕ್ಕೈತಾ? ನಿನ್ ಕೈನಾಗ ತಿಂದ್ರೆ ಖಾರನು ಸಿಹಿ ಆಗಿರ್ತೈತೆ ಕಣವ್ವ. ಹಂಗೆ ಸಿಹಿಯಾಗಿರ್ಬೇಕು ಅಂತಂದ್ರೆ ಜೇನು ನೊಣಗಳಂಗೆ ಒಟ್ಟಾಗಿರ್ಬೇಕು. ಯಾಕವಿ ಯಾಕೆ ಒಬ್ಬರಿಗೂ ಹೇಳ್ದಂಗೆ ಹಿಂಗೆ ಬಂದ್ಬಿಟ್ಟೆ? ಈ ತಾಯಿ ಜೀವ ಇದನ್ನ ಹೆಂಗ್ ತಡ್ಕೋಬೇಕು ಹೇಳು? ನನ್ನ ತೆಪ್ಪನ ನಾನು ಅರ್ಥ ಮಾಡ್ಕೊಳ್ಳೋ ಗಂಟ ನನ್ನ ಜೊತೆಯಾಗೆ ಇರ್ಬೇಕಿತ್ತಲ್ವೇ? ಅವ್ವ ನಿನ್ನನ್ನು ಬಿಟ್ಟು ಬರೋಕ್ಕೆ ನಂಗೆ ಏಟ್ ಕಷ್ಟ ಆಯ್ತಿತ್ತು ಗೊತ್ತಾ? ಆದರೆ ನಾನು ಇವನು ಅಂತ ತೋರಿಸ್ಕೊಳಕ್ಕೆ ಇದು ಬಿಟ್ರೆ ಬೇರೆ ದಾರಿ ಕಾಣಲಿಲ್ಲ ಕಣವ್ವ. ಅಂದ್ಕೊಂಡೆ ಜನ ಮುಂದಿಕ್ಕಿದ ಮ್ಯಾಕೆ ಯಾರ ಹಿಂಗೆ ಹತ್ಕೊಂಡ್ ಕುತ್ಕೊಂತಾರ? ಬರೋದು ಬಂದ್ಬಿಟ್ಟೆ, ಆದರೆ ನಂಗೆ ನಿನ್ನನ್ನು ಬಿಟ್ಟು ಇರಕ್ಕೆ ಆಯ್ತಿಲ್ಲ ಕಣವ್ವ. ನಂಗೂ ಆಟೆಯ, ನಾವೆಲ್ಲರೂ ಈ ಜಗತ್ತಿಗೆ ಬಂದ್ಬಿಟ್ಟಿದ್ದೀವಿ. ಹೋಗೋದು ಮಾತ್ರ ಅದೇ ಅವ್ರಿಗೆ ಗೊತ್ತು. ಅವ್ವ ನೀನು ಮಾತ್ರ ನನ್ನನ್ನು ಬಿಟ್ಟು ಹೋಗ್ಬೇಡ ಅವ್ವ. ಇಲ್ಲ ಕಣವಿ, ಮಕ್ಕಳ ಮೇಲೆ ಜೀವ ಇಕ್ಕೊಂಡಿರೋದೇ ಇದು. ಅಷ್ಟು ಸುಲಭವಾಗಿ ಹೋಗಕ್ಕಿಲ್ಲ. ಇಲ್ಲಿ ನೋಡಿ 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 ನೋಡಿ, ಈ ಪ್ರಸಾದ ಮುಂದೆ ಇಕ್ಕೊಂಡು ಇದ್ರ ಮುಂದೆ ಹಿಂಗೆಲ್ಲ ಕಣ್ಣಾಗ ನೀರು ಹಾಕ್ತಾರ? ಅದ್ರಾಗೂ ಪುಟ್ಟಕ್ಕ ನೀರೇ ಮಗಳು. ಹಾ ನೋಡವಿ, ನಮಗೆ ಒಳ್ಳೇದು ಅನಿಸೋ ಯಾವುದೇ ವಿಷಯನೂ ಒಂದು ಕಿತ ತೀರ್ಮಾನ ತಕೊಂಡ ಮ್ಯಾಕೆ ಕಲ್ಲು ಬಂಡೆಗಳು ಇದ್ದಂಗೆ ಇದ್ಬಿಡ್ಬೇಕು. ಕಷ್ಟ ಕಲಿಸ್ತೈತೆ ಕಣವಿ, ಕಲಿ. ಸವಾಲಾಕಿ ಜೀವನ ಎದುರಿಸ್ತೀನಿ ಅಂತ ನಿಂತವ್ರಿಗೆ ಅವಮಾನ, ನೋವು ಇದ್ದತೆಯ, ಅದಕ್ಕೆಲ್ಲ ಹೆದರಿಕೆಬಾರ್ದು. ಪರ್ವತದಂಗೆ ಎದೆ ಕೊಟ್ಟು ನಿಲ್ಲಬೇಕು. ಆಗ ಕಾಲ ತಾನಾಗೇ ಉತ್ತರ ಹೇಳ್ತಾ ಹೋಯ್ತದೆ. ಆದರೆ ಅವ್ರು ನನ್ನ ಆಡ್ಕೊಂಡಾಗ ಅದನ್ನೆಲ್ಲ ಕೇಳ್ಕೊಂಡು ಹೆಂಗವ ಇರೋದು ಅಂಥವ್ರಿಗೆ ನಂಗೆ ಏನು ಹೇಳ್ಬೇಕು ಅಂತಾನೆ ಗೊತ್ತಾಗಕ್ಕಿಲ್ಲ. ಏನು ಹೇಳೋ ಅವಶ್ಯಕತೆ ಇಲ್ಲ. ಹಂಗೆ ಆಡ್ಕೊಳ್ಳೋರಿಗೆ ನಮ್ಮ ಜೀವನ, ನಮ್ಮ ನಡವಳಿಕೆನೇ ಉತ್ತರ ಕೊಡಬೇಕು, ಬಾಯಾಗ ಉತ್ತರ ಕೊಡಬಾರ್ದು.
ಅದಕ್ಕೆ ಅವ್ವ ನಾನು ಈ ಊರಿಗೆ ಬಂದಿರೋದು. ನಾನು ನಿಮ್ಮೆಲ್ಲರನ್ನು ಬಿಟ್ಟು ಬಂದೆ ಅಂತ ನನಗೆ ಕೋಪ ಇಲ್ಲ ತಾನೇ? ನೀನು ನನ್ನ ಕಳ್ಳು ಬಳ್ಳಿಯಾಗ ಅಳ್ಳಿರೋ ಹೂವ ಸೇರೋ ಜಾಗನ ಸೇರ್ಲೇಬೇಕಲ್ವೇ? ಅದಕ್ಕೆ ಯಾಕಪ್ಪ? ಅವ್ವ ಅವ್ವ ನಾನು ಮಾತಾಡಬೇಡ, ತಿನ್ನು. ಸಹನಾ, ಅಮ್ಮ ಸಹನಾ, ನೋಡು, ನಮ್ಮ ದೇವಸ್ಥಾನದ ಟ್ರಸ್ಟಿಗಳು ಬರ್ತಾ ಇದ್ದಾರೆ. ಅವ್ರ ಕಣ್ಣಿಗೆ ನೀನು ಬೀಳ್ಸ್ಕೋಬಾರ್ದು. ನೋಡು, ಅವ್ರು ಬಂದು ಹೋಗೋವರೆಗೂ ಎಲ್ಲಾದರೂ ಸ್ವಲ್ಪ ಬಚ್ಚಿಟ್ಕೋ. ಸರಿ ಸ್ವಾಮಿಗಳೇ. ಸಾವು ಅನ್ನೋ ಸುದ್ದಿನೇ ಮನುಷ್ಯನ ಹಣ್ಣು ಮಾಡ್ಬಿಡ್ತಾರೆ. ಅಂಥದ್ರಾಗೆ ಮಕ್ಕಳು ಸಾವು ಎತ್ತವ್ರ ಕಣ್ ಮುಂದೆನೆ ಆಗ್ವಾದ್ರೆ ಆ ನೋವನ್ನ ಜೀವ ತಡ್ಕೊಳ್ಳೋದು ಹೆಂಗವ? ಅದು ಹೆಂಗೆ ತಡ್ಕೊಳಕ್ಕಾಯ್ತದೆ? ಸಾವು ಸಹಜ ಅನ್ನೋದು ಮನುಷ್ಯ ಒಪ್ಕೊಳ್ಳೋದು ಕಷ್ಟನೇ. ಮನುಷ್ಯ ಬೆಳೆದಂಗೆ ಸಾವು ಬೆಳಿತಾನೆ ಇರ್ತದೆ. ಆದರೆ ಅದು ಯಾವಾಗ ಬರ್ತದೋ, ಯಾರನ್ನು ಕರ್ಕೊಂಡು ಹೋಗ್ತದೋ ಅನ್ನೋದು ಜೀವನದ ರಹಸ್ಯ ಅಲ್ವೇ? ಅದಕ್ಕೆ ವಯಸ್ಸಿನ ಹಂಗಿಲ್ಲ, ಸಂಬಂಧಗಳ ಸುಳಿವಿಲ್ಲ. ಆದರೆ ಬಂದು ಒಂದು ಕ್ಷಣನೂ ಯಾರನ್ನೂ ಬಿಡದೆ ಕರ್ಕೊಂಡು ಹೋಯ್ತದೆ. ಹೌದು, ಮಕ್ಕಳನ್ನೇ ದೇವರು ಅಂತ ಅಂದ್ಕೊಳ್ಳೋ ತಾಯಂದ್ರಿಗೆ ಇದು ನರಕಕ್ಕೆ ಸಮ. ಆ ದೇವರು ಪುಟ್ಟಕ್ಕನಿಗೆ ದುಃಖ ಸಹಿಸೋ ಶಕ್ತಿ ಕೊಡ್ಲಿ. ದುಃಖ ನಂಚ್ಕೊಳ್ಳಂಗಾದ್ರೂ ಇದೆ. ಇನ್ನೊಂದು ಲೆಕ್ಕದಲ್ಲಿ ತಾಯಿ ಮಕ್ಕಳ ಸಂಬಂಧ ಅಲ್ವೇ? ಇರ್ಬೋದು, ಆದರೆ ಎಲ್ಲ ಅಕ್ಕ ತಂಗಿರು ತಾಯಿ ಥರ ಆಗ್ತಾರೆ ಅಂತ ಹೇಳೋದು ಸ್ವಲ್ಪ ಕಷ್ಟನೇ. ಅಂದರೆ ಸಹನಕ್ಕನ ಈಗಿನ ಪರಿಸ್ಥಿತಿಗೆ ಒಂದು ರೀತಿಲಿ ಸ್ನೇಹನೂ ಕಾರಣನೇ. ನನ್ನ ಮಾತು ನಿಮಗೆಲ್ಲ ಗೊಂದಲ ಅನ್ಸ್ಬೋದು, ಆದರೆ ಇದು ಸತ್ಯನೇ. ಸ್ನೇಹ ಮುರಳಿ ಅವ್ರ ಮನೆ ಮೇಲೆ ಕಂಪ್ಲೇಂಟ್ ಕೊಟ್ಟು ಅವ್ರ ಮನೆಯಲ್ಲೆಲ್ಲ ಜೈಲಿಗೆ ಕಳಿಸಿ ಇಷ್ಟೆಲ್ಲ ರಾಧಾಂತ ಮಾಡಿದ್ದು ಇವಳೇ ಅಲ್ವಾ? ಯಾರನ್ನ ಕೆಟ್ಟದಾಗ್ಲಿ ಅಂತ ಹಿಂಗ್ ಮಾಡ್ತಾರ? ಆಗ್ಲಿ ಅಂತ ಬಯಸ್ತಾ ಇದ್ರು. ಇವತ್ತು ಸಹನಕ್ಕ ನಮ್ಮ ಜೊತೆ ಇಲ್ಲ. ಬಹುಶಃ ಇದೇ ವಿಷಯಕ್ಕೆ ಪುಟ್ಟಕ್ಕ ಅವ್ರು ಕೋಪ ಮಾಡಿಕೊಂಡು ಸ್ನೇಹನ ಮನೆಯಿಂದ ಹೊರಗಡೆ ಕಳಿಸಿರ್ಬೇಕು ಅಲ್ವಾ ಸ್ನೇಹ? ರಾಧಾ, ಎಂಥ ಹೊತ್ತಲ್ಲಿ ಏನು ಮಾತಾಡ್ಬೇಕನ್ನೋ ನಿಗಾ ಇರಲಿ. ಸ್ನೇಹ ಅವ್ರು ಅಲ್ಲೇ ಇದ್ರೆ ಇನ್ನೂ ಸಂಕಟ ಪಡ್ತಾ ಅಂತ ನಾನೇ ಕರ್ಕೊಂಬಂದೆ. ಅಯ್ಯೋ ಮಾವ, ನೀವು ನನ್ನ ತಪ್ಪಾಗಿ ಅರ್ಥ ಮಾಡ್ಕೋತಿದ್ದೀರಾ. ಆದರೆ ನನ್ನ ಉದ್ದೇಶ ಸ್ನೇಹಂಗೆ ನೋವು ಮಾಡೋದಲ್ಲ. ಒಂದೊಳ್ಳೆ ಜೀವ ಇವತ್ತು ನಮ್ಮನ್ನೆಲ್ಲ ಬಿಟ್ಟೋಯ್ತಲ್ಲ ಅನ್ನೋ ಸಂಕಟಕ್ಕೆ ಹಿಂಗೆಲ್ಲ ಮಾತಾಡ್ತಿದ್ದೀನಿ.
ಅಲ್ಲ, ನನಗೆ ಎಷ್ಟು ನೋವು ಆಗ್ತಿದೆ ಅಂದರೆ ಪಾಪ ಪುಟ್ಟಕ್ಕ ಅವರು, ಮಗಳನ್ನ ಕಳ್ಕೊಂಡಿರೋ ಪುಟ್ಟಕ್ಕ ಅವರು ಎಷ್ಟು ಸಂಕಟ ಪಡ್ತಾ ಇರ್ತಾರೋ ಏನೋ. ಸ್ನೇಹ ದುಡುಕ್ದೇ ಇದ್ದಿದ್ರೆ ಬಹುಶಃ ಸಹನಕ್ಕ ಇವತ್ತು ಬದುಕಿರ್ತಿದ್ರೋ ಏನೋ. ಸಾಕು ರಾಧವ, ಅವಳಿಗಾಗ್ಲೇ ನೊಂದವಳು. ಒಂದನಿ ನೀರು ಕುಡ್ದಂಗಿದ್ಯಾ, ಹೊಸಿ ಹಾಲಾದ್ರೆ ಕುಡಿ. ಹಾಲು ಕುಡಿಯಕ್ಕೆ ಸತ್ತಿರೋದು ಅವಳ ಸತ್ರು ಅಲ್ಲ, ಅವಳ ಮಗಳು. ನೀನ್ ಯಾಕೆ ಬಂದೆ ಇಲ್ಲಿಗೆ? ಯಾರು ಕರೆದ್ರು ಅಂತ ಬಂದೆ? ಯಾರ್ಯಾಕೆ ಕರಿಬೇಕು ಸುಮ? ಸತ್ತಿರೋಳು ವರ್ಷನಾಗೆ ನನಗೆ ಮಗಳಾಗಬೇಕು. ಏ ಬಾಯ್ ತಪ್ಪಿ ಊರ್ನವ್ರ ಮುಂದೆ ಏನಾದ್ರು ಹಿಂಗೆ ಅಂದ್ಬಿಟ್ಟಿಯಾ? ಯಾಕಯ್ಯ, ಯಾಕೆ ಹೇಳ್ಬಾರ್ದು? ಬಂಗಾರದಂಥ ಮಗಳಿಗೆ ಹಿಂಗೆ ಮಂತ್ರದ ಆಟ ಕಟ್ಟೋ ಅವ್ವಾನ ಅಂತ ಬಹಿಷ್ಕಾರ ಊರಿಂದ ಓಡಿಸ್ತಾರೆ. ಊರ್ನವ್ರ ಮುಂದೆ ಈ ಮನೆ ಹಾಳಾಗೋಗ್ಲಿ, ಇವ್ರ ವಂಶ ನಿರ್ವಂಶ ಆಗ್ಲಿ ಅಂತ ಮಣ್ಣು ತೂರಿದ್ದನ್ನ ಯಾರು ನೋಡಿಲ್ಲ ಅನ್ಕೊಂಡಿದ್ದ. ನನ್ನ ಗಂಡನ ಮಗನ ಕಿತ್ಕೊಂಡಂಗೆ ನಿನ್ನ ಮಕ್ಕಳು ನಿನ್ನನ್ನು ಬುಟ್ಟೊಂಡೋಯ್ತಾರೆ. ನೀವು ಸಂದಾಗಿರಲ್ಲ, ಹಾಳಾಗಿ ಹೋಯ್ತೀರಾ, ನಾಶ ಆಗೋಯ್ತೀರಾ. ನನ್ನ ಶಾಪ ನೀವು ತಟ್ಟೆ ಇರಕ್ಕಿಲ್ಲ, ಹಾಳಾಗಿ ಹೋಗಿ. ಮನ್ಸಲ್ಲೊಂದು ನಾಲ್ಗೆಲೊಂದು. ನಿನ್ನಷ್ಟು ಕೆಟ್ಟ ಕ್ರಿಮಿ ಈ ಭೂಮಿಲೇ ಯಾವುದೂ ಇಲ್ಲ ಅನ್ಸುತ್ತೆ. ಸುಮಾ, ನೀನೇನು ಹೇಳಿದ್ರು ನಾನು ಕೋಪ ಮಾಡ್ಕೊಳಕ್ಕಿಲ್ಲ. ಯಾಕೆಂದ್ರೆ ಮೊದಲೇ ನೀನು ಅಕ್ಕ ಸತ್ತಿರೋ ದುಃಖದಾಗಿದ್ಯಾ. ನನ್ಗಂದು ನೀನು ಸಮಾಧಾನ ಮಾಡ್ಕೊ. ಪುಟ್ಟಕ್ಕ, ಈ ವಯ ಹೇಳ್ದಂಗೆಲ್ಲ ನಾನು ನಡ್ಕೊಂಡಿದ್ದು ದಿಟ್ವೆ. ಆದರೆ ಸಹನಂಗೆ ಹಿಂಗಾಗಬೇಕು ಅಂತ ನಾನು ಯಾವತ್ತೂ ಅನ್ಕೊಂಡಿಲ್ಲ ಪುಟ್ಟಕ್ಕ. ನೀನಾನ ನನ್ನ ಮಾತು ನಂಬು ಪುಟ್ಟಕ್ಕ. ನಿನ್ನ ಸಂಕಟಕ್ಕೆ ಯಾವುದು ಸಮ ಅಲ್ಲ ಅಂತ ನನಗೆ ಗೊತ್ತೈತೆ. ಸಹನ ಹೋದಾಗಿಂದ ನಿಂತವ ಮಾತಾಡೋಕ್ಕೆ ಆಗಿಲ್ಲ. ಅದಕ್ಕೆ ಒಂದು 4 ಸಮಾಧಾನದ ಮಾತಾಡವ ಅಂತ ಬಂದೆ. ಬಂದಾಯ್ತಲ್ಲ, ನೋಡಾಯ್ತು, ಮಾತಾಡಾಯ್ತಲ್ಲ, ಹೋಯ್ತಾರ. ಏ ಸುಮ್ಕಿರಯ್ಯ ಪುಟ್ಟಕ್ಕ, ನೀನ್ ಮಾತ್ರ ಈ ವಯ್ಯ ನಂಗೆ ನನ್ನ ತೆಪ್ಪು ತಿಳ್ಕೊಬೇಡ. ನನ್ನ ಮನ್ಸಿನಾಗ ಏನೇ ಇದ್ರು ನಿನ್ ಮನೆ ತವ ಬಂದು ಊರೆಲ್ಲ ನೋಡೋ ಹಂಗೆ ಜಗಳ ಆಡಿದ್ರು ಸಾವ್ನಾಗೆ ಸುಖ ಪಡೋ ಬುದ್ಧಿ ನನ್ಗಿಲ್ಲ ಪುಟ್ಟಕ್ಕ, ನನ್ಗಿಲ್ಲ. ಹೊಟ್ಟೆ ಉರಿತೈತೆ ಪುಟ್ಟಕ್ಕ. 3 ಮುತ್ತಂಗಿದ್ದಿದ್ದ ಮಕ್ಕಳಲ್ಲಿ 1 ಮುತ್ತನ್ನ ಕಳ್ಕೊಬಿಟ್ಟಿದ್ಯ ಪುಟ್ಟಕ್ಕ.
ನನಗೆ ಈ ಸಂಕಟ ಆಗ್ತೈತಲ್ಲ ಅದು ಹೆಂಗ್ ತಾಯಿ ತಡ್ಕೊಂಡಿದ್ಯಾ ನೀನು?